ಗುಡ್ ಈವ್ನಿಂಗ್, ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಮತ್ತು ಕಾಲೇಜ್ಗಳ ಅಡ್ಮಿಷನ್ ಆಯಿತಾ? ಅಡ್ಮಿಷನ್ ಆಗಿದ್ದರೆ ಕಾಲೇಜ್ ಹೇಗಿದೆ? ತಪ್ಪದೇ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಏನಂತಂದರೆ, ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಡೈರೆಕ್ಟಾಗಿ ಏನಪ್ಪ ಅಂತಂದರೆ, ನಿಮಗೆ ರಿಮೈಂಡರ್ ವಿಡಿಯೋ ಮಾಡ್ತಾ ಇರುವಂಥದ್ದು. ನೋಡಿ, ಇವತ್ತು 1 ತಾರೀಕು, ಇನ್ನೂ ನಿಮಗೆ 4 ದಿನ ಬಾಕಿ ಇರುವಂಥದ್ದು ಅಡ್ಮಿಷನ್ ಆಗಲಿಕ್ಕೆ ಮತ್ತು ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಹೋಗಲಿಕ್ಕೆ. ಇವೆರಡೂ ಚಾಯ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ. ಒಂದು, ನಿಮ್ಮ ಕಾಲೇಜ್ ಇಷ್ಟ ಆಗಿದ್ದರೆ ಚಲನ ಜನರೇಟ್ ಮಾಡಿಕೊಂಡು 5ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗಬೇಕು. ಕಾಲೇಜ್ ಇಷ್ಟ ಆಗಿಲ್ಲ ಅಥವಾ ಕಾಲೇಜ್ ಇಷ್ಟ ಆಗಿಲ್ಲ ಅಂತಂದರೆ ನಿಮ್ಮಗಳಿಗೆ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ 5 ತಾರೀಕು ತನಕ ಟೈಮ್ ಇದೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. 5 ತಾರೀಕು ತನಕ ಒಳಗಡೆ ನೀವು ಏನು ಎರಡರಲ್ಲಿ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಡಿ, ಸಬ್ಮಿಟ್ ಮಾಡಿ. ಓಕೆ. ಆಮೇಲೆ ನಿಮ್ಗಳಿಗೆ ಏನಂತಂದರೆ 8ನೇ ತಾರೀಕಿಗೆ ನಿಮಗೆ ಒಂದು ಹೊಸ ಲಿಸ್ಟನ್ನು ಬಿಡ್ತಾರೆ. 8ನೇ ತಾರೀಕಿಗೆ ಹೊಸ ಲಿಸ್ಟ್ ಅಂದರೆ ಏನು, ನಿಮ್ಮ ಲಿಸ್ಟ್ ಅಲ್ಲದು. ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಾವೆ, ಯಾವ್ಯಾವ ಕೆಟಗರಿ ಒಳಗಡೆ, ಕಾಸ್ಟ್ ಒಳಗಡೆ ಸೀಟ್ಗಳು ಉಳಿಕೆಯಾಗಿವೆ ಅನ್ನೋದನ್ನು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ 8ನೇ ತಾರೀಕಿಗೆ. ಅವತ್ತೇ 8ನೇ ತಾರೀಕಿಗೆ ನಿಮಗೆ ಮತ್ತೇನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಅಂತ ಒಂದು ಲಿಂಕನ್ನು ಕೊಡ್ತಾರೆ. ಈಗ ಹೆಂಗೆ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಅಂತ ಹಂಗೆ ಲಿಂಕ್ ಕೊಡ್ತಾರೆ. ಲಿಂಕನ್ನು ಕೊಟ್ಟ ಮೇಲೆ ನೀವು ಅದರಲ್ಲಿ ಕಾಲೇಜ್ಗಳನ್ನು ಬದಲಾವಣೆ ಮತ್ತು ರೀಅರೇಂಜ್ಮೆಂಟು, ಡಿಲೀಟ್ಗಳನ್ನು ಮಾಡಲಿಕ್ಕೆ ನಿಮ್ಗೆ ಚಾನ್ಸ್ ಇರುತ್ತೆ. ಇದು ನಿಮ್ಗೆ 10ನೇ ತಾರೀಕು ತನಕ ಒಂದು ಚಾನ್ಸಸ್ ಇರುತ್ತೆ. 8ರಿಂದ 10 ತನಕ 2 ದಿನ ಕೊಡ್ತಾರೆ ನಿಮಗೆ. ಆಮೇಲೆ ನಿಮಗೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡೋದು ಇನ್ನೂ ನಮಗೆ ಕನ್ಫರ್ಮ್ ಆಗಿಲ್ಲ. ಯಾಕಂತಂದರೆ ಮುಂದಿನ 2ನೇ ಸುತ್ತಿನ ಸ್ಕೆಡ್ಯೂಲನ್ನು ಅವರೇ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನನಗನ್ನಿಸ್ತದೆ ಮತ್ತು ಲೇಟ್ ಮಾಡ್ಬೋದು. ಈಗ ಹೆಂಗೆ ಫಸ್ಟ್ ರೌಂಡಲ್ಲಿ ಲೇಟ್ ಮಾಡಿದ್ರು ಹಾಗೆ ಸೆಕೆಂಡ್ ರೌಂಡದ್ದು ಕೂಡ ಸ್ವಲ್ಪ 1 ವಾರ ತನಕ ಲೇಟ್ ಮಾಡ್ಬೋದು 2ನೇ ಲಿಸ್ಟನ್ನು ರಿಲೀಸ್ ಮಾಡಲಿಕ್ಕೆ. ಓಕೆ. ಈ ಮಧ್ಯದಲ್ಲಿ ನಿಮ್ಮಲ್ಲಿ ಪ್ರಶ್ನೆಗಳು ಇರುವಂಥದ್ದು ಏನಂತಂದರೆ, ಈಗ ನಾವು ಡಬಲ್ ಸ್ಟಾರ್ ಬಂದಿದೆ, ನಮ್ಗೆ ಏನಾದರೂ ಆಪ್ಷನ್ ಮಾಡಬೇಕಾ? ನೀವು ಡಬಲ್ ಸ್ಟಾರ್ ಬಂದವರು ಆಗಿರ್ಬೋದು ಅಥವಾ ಲಿಸ್ಟಲ್ಲಿ ಹೆಸರು ಬರದೇ ಇರೋರು, ನೀವು ಏನು ಮಾಡೋ ಹಾಗಿಲ್ಲ, ಸುಮ್ಮನೆ ಇರಬೇಕು. ಸೆಕೆಂಡ್ ರೌಂಡಿಗೆ ಆಟೋಮೆಟಿಕ್ ನಿಮಗೆ ಲಾಗಿನ್ ಆಗುತ್ತೆ. ಇವಾಗ ನೀವು ಏನಾದರೂ ಚಾಲೆಂಜ್ ಜನರೇಟ್ ಮಾಡೋದಾಗಿರ್ಬೋದು ಅಥವಾ ನಮ್ಮ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಂತೇಳಿ ಲಾಗಿನ್ ಮಾಡಿ ಟ್ರೈ ಮಾಡೋದಾಗಿದ್ದರೆ ಏನು ಬರೋದಿಲ್ಲ ನಿಮಗಲ್ಲಿ, ಅಲ್ಲಿ ಏನು ತೋರಿಸೋದೇ ಇಲ್ಲ. ಓಕೆ. ಒಂದು ಚಾಲೆಂಜ್ ಜನರೇಟ್ ಆಗುವಂಥದ್ದು ಕ್ಲೋಸ್ ಅಂತ ಬರುತ್ತೆ. ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ತೋರಿಸೋದಿಲ್ಲ. ಹೀಗಾಗಿ ನೀವು ಯಾರು ಹೆಸರು ಬಂದಿಲ್ಲಲ್ಲ ಆಟೋಮೆಟಿಕ್ಲಿ 2ನೇ ರೌಂಡಿಗೆ ಹೋಗಿಬಿಡ್ತೀರಾ. ನೀವು ಜಸ್ಟ್ ವೇಟ್ ಮಾಡಬೇಕಷ್ಟೇ. ಇದರ ಮತ್ತೇನಾದರೂ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಫ್ರೀ ಇದ್ದಾಗ ನಾನು ನಿಮಗೆ ಉತ್ತರವನ್ನು ಕೂಡ ಕೊಡ್ತೇನೆ.